Bharat Cooperative Bank Mumbai Limited presents Daiji Words for Asakara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸುಗಮ ಸ್ವರಸಾಗರ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಈ ಒಂದು ಸಂಚಿಕೆಯನ್ನು ಇದೀಗ ಆರಂಭ ಮಾಡೋಣ. ಮೊದಲಿಗೆ ತೀರ್ಪುಗಾರರನ್ನು ಸ್ವಾಗತಿಸೋಣ. ಇಂದಿನ ಈ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು, ಸಂಗೀತದಲ್ಲಿ ವಿದ್ವತ್ತನ್ನು ಪಡೆದಿರುವ ನಮ್ಮ ಮಹಾಗುರುಗಳಾದ ಯಶವಂತ್ ಎಂ.ಜಿ. ಸರ್ ಅವರು. ಯಶವಂತ್ ಎಂ.ಜಿ. ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸ್ತಾ ಇದ್ದಾರೆ ಶ್ರಾವ್ಯ ಬಾಸ್ರಿ ಅವರು. ಸಂಗೀತದಲ್ಲಿ PhD ಅಭ್ಯಸಿಸುತ್ತಿರುವ ಇವರು ಸಂಗೀತದಲ್ಲಿ ಹಲವಾರು ಮಕ್ಕಳಿಗೆ ಶಿಕ್ಷಣ ನೀಡಿ ಸಂಗೀತ ಗುರು ಎನಿಸಿಕೊಂಡವರು. ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಪ್ರಥಮ ಸ್ಪರ್ಧೆಯಾಗಿ ನಮ್ಮೊಡನೆ ಇದ್ದಾರೆ ಸ್ನೇಹಿತ್ ಸುರೇಂದ್ರನ್. ಸ್ನೇಹಿತರವರೇ, ದಯವಿಟ್ಟು ಬನ್ನಿ. ಸ್ನೇಹಿತರವರೇ, ಬಹಳಷ್ಟು ಪೈಪೋಟಿ ಕಾಣುತ್ತಿರುವ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಈಗ 30 ಜನ ಸ್ಪರ್ಧಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ನಿಮಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಇಂಪ್ರೂವ್ ಆಗಿದೆ ಅಂತ ಒಂದು ಪ್ರೂಫ್ ಆಗಿ ಇನ್ನೊಂದು ಸಂಚಿಕೆಯಲ್ಲಿ ಒಂದು ತೇರ್ಗಡೆ ಆದದ್ದು. ಸೊ ಇನ್ನೂ ಇಂಪ್ರೂವ್ ಆಗ್ಬೇಕಂತ. ಬಹಳ ಸಂತೋಷ. ಈ ಒಂದು ಸುತ್ತಿಗಾಗಿ ನೀವು ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ನಾನು ಭಾವಗೀತೆ ಆದ ಅಮ್ಮ ನಿನ್ನ ಎದೆಯಾಳದಲ್ಲಿ ಎಂಬ ಹಾಡನ್ನು ಹಾಡ್ತಿದ್ದೇನೆ. ಸ್ನೇಹಿತರವರು ಅಮ್ಮ ನಿನ್ನ ಎದೆಯಾಳದಲ್ಲಿ ಎನ್ನುವ ಸುಂದರವಾದ ಭಾವಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಹಾಡನ್ನು ಈಗ ಅವರು ಹಾಡುವಾಗ ನಾವೆಲ್ಲರೂ ಕೇಳೋಣ. ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಮಿಡುಕಾಡುತ್ತಿರುವೆ ನಾನು ಕಡಿಯಾಳಲ್ಲಿ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಮಿಡುಕಾಡುತ್ತಿರುವೆ ನಾನು. ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆವು ಭಗವಾನ ಅಗಾಧ ಗಗನ
ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಾಲಲ್ಲಿ ನೀ ಕರುಳ ಬಳ್ಳಿ ಒಲಬೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ಸ್ನೇಹಿತರವರೇ, ಹಾಡಿನಲ್ಲಿ ಬಹಳಷ್ಟು ತಲ್ಲೀನರಾಗಿದ್ರಿ, ಬಹಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರಾದ ಯಶವಂತ್ ಸರ್ ಏನ್ ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ಏನ್ ಹೇಳ್ತೀರಿ ಇವರ ಹಾಡಿನ ಬಗ್ಗೆ? ಸ್ನೇಹಿತರೇ, ಒಳ್ಳೆ ನಮಸ್ತೆ. ಒಳ್ಳೆ ಆಯ್ಕೆ ಗೀತೆ, ಸದಾ ಹೃದಯದಲ್ಲಿ ಇರತಕ್ಕಂತಹ ಗೀತೆ, ಜೊತೆಗೆ ತಾಯಿ ಮತ್ತು ಮಕ್ಕಳ ನಡುವೆ ಇರತಕ್ಕಂತಹ ಅವಿನವ ಬಂಧವನ್ನ ಬೆಸೆಯುವಂತಹ ಕೊಂಡಿ ಅಂತ ಹೇಳ್ಬೋದು. ಅಷ್ಟು ಸುಂದರವಾದಂತಹ ಸಾಹಿತ್ಯದ ಸೊಗಡಿರುವಂತಹ ಈ ಒಂದು ಸಾಲುಗಳು. ತುಂಬ ಚೆನ್ನಾಗಿ ಹಾಡಿದ್ರಿ, ಭಾಳ ಅದ್ಭುತವಾಗಿ ಹಾಡಿದ್ರಿ ಸ್ನೇಹಿತ್. ಥ್ಯಾಂಕ್ ಯು ಸರ್. ಸಲಹೆ ಇಷ್ಟೇ, ಒಂಚೂರು ಪ್ರೀತಿನ ಹಾಡಿದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ. ಅಂದರೆ ಶಬ್ದಗಳ ಮೇಲೆ ಸ್ವಲ್ಪ ರ್ಯಾಶ ಹೋದಾಗ ಅಂತ ಅನ್ಸಿತ್ತು ಅಷ್ಟೇ ಅಲ್ವಾ? ಅಷ್ಟೇ, ಮತ್ತೇನೇನಿಲ್ಲ. ಓಕೆ, ಆಲ್ ದ ಬೆಸ್ಟ್. ಧನ್ಯವಾದಗಳು ಯಶವಂತ್ ಸರ್. ಬಹಳ ಒಳ್ಳೆಯ ಸಲಹೆಗಳನ್ನು, ಒಳ್ಳೆಯ ಅಭಿಪ್ರಾಯವನ್ನು ಯಶವಂತ್ ಸರ್ ನೀಡಿದ್ದಾರೆ. ಶ್ರಾವ್ಯ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಶ್ರಾವ್ಯ ಮೇಡಮ್. ನಮಸ್ತೆ ಸ್ನೇಹಿತರೆ. ಸರ್ ಹೇಳ್ದಾಗೇನೆ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ನಿಮ್ಮ ಹಾಡನ್ನ ನೀವು ಈ ಥರ ನಾನು ಪ್ರೆಸೆಂಟ್ ಮಾಡ್ತೇನೆ ಅಂತ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹಾಡು ಹೇಗೆ ಹೊರಗೆ ಬರಬೇಕು ಅನ್ನೋದ್ ಕಡೆ ನಿಮ್ಮ ಗಮನ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ಪ್ರತಿ ಪದವನ್ನ ಜಾಗೃತೆಯಲ್ಲಿ ಅದನ್ನು ಡೆಲಿವರ್ ಮಾಡಬೇಕು, ಅಂದರೆ ಅನ್ವಯಿಸಿ ಅದನ್ನು. ಅವರು ಹೇಳ್ದಾಗೆ ಪದಗಳಿಗೆ ಹಾರ್ಶ್ ಆದಾಗೆ ಅಂತ ಹೇಳಿದ್ರು ಅವರು. ಅದು ಯಾಗ ಆ ಥರ ಹೇಳಿದ್ರೆ, ನೀವು ಸಿಂಗಿಂಗ್ ಆ ಲೈನ್ಸನ್ನು ಹೇಗೆ ಸಿಂಗ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಒಂದು ಸ್ವಲ್ಪ ಪ್ರೀತಿ, ಒಂದು ಸ್ವಲ್ಪ ಏನು ಹೇಳೋದು, ಅನ್ಕೊಂಡು ಹಾಡಬೇಕು ಅಂತ ಹೇಳ್ತಾರಲ್ವ, ಏನು ಹೇಳೋದು, ಅದನ್ನು ಅನ್ವಯಿಸ್ಕೊಂಡು ಹಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಇನ್ನೊಂದು ಸಜೆಷನ್, ಇದು ನನ್ಗೆ ಅನಿಸಿದ್ದು, ಯು ಮೇ ಟೇಕ್ ಇಟ್ ಆರ್ ನೀವು ಹೇಗೆ ಬೆಟರ್ ಮಾಡ್ಬೋದು ನೋಡ್ಬೋದು. ಏನು ಅಂತ ಹೇಳಿದ್ರೆ, ನನ್ಗೆ ಯಾಕೋ ನೀವು ಬಾಯಿ ಮೇಲಿಂದ ಸ್ವಲ್ಪ ಟೈಟ್ ಹಿಡ್ಕೊಂಡು ಹಾಡ್ತೀರಾ ಏನೋ ಅಂತ ಅನಿಸ್ತಾ ಇದೆ. ಮೇ ಬಿ ನೀವು ಅಂದರೆ ಕಂಟ್ರೋಲ್ ಮಾಡಿ ನೀಟಾಗಿ ಹಾಡಬೇಕು ಆ ಥರ, ಅದಕ್ಕೋಸ್ಕರ ಹೇಳ್ತಾರ ಗೊತ್ತಿಲ್ಲ. ಬಟ್ ಓಪನ್ ಆಗಿ ಹಾಡಿ, ತುಂಬ ಚೆನ್ನಾಗಿ ಕೇಳಿಸುತ್ತೆ ನಿಮ್ಮ ವಾಯ್ಸಲ್ಲಿ. ಓಕೆ, ಓವರ್ ಆಲ್ ನೈಸ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಒಳ್ಳೆಯ ಅನಿಸಿಕೆಗಳನ್ನು ನೀಡಿದ್ದಾರೆ. ಒಂದೆರಡು ಸಲಹೆಗಳನ್ನು ಎಲ್ಲರಿಗೂ ನೀಡ್ತಾರೆ, ಯಾಕಂದ್ರೆ ಇದು ತುರುಸಿನ ಸ್ಪರ್ಧೆ, ಪೈಪೋಟಿ ತುಂಬಾ ಇದೆ. ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ ನೀಡೋ ಸಲಹೆಗಳು. ನಿಮ್ಮ ಮುಂದಿನ ಸಂಗೀತ ಪಯಣ ಅದ್ಭುತವಾಗಿರ್ಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ತನುಷಾ ಕುಂದರ್. ತನುಷಾ ಕುಂದರ್ ಅವರು ಹಿಂದಿನ ಸುತ್ತಿನಲ್ಲಿ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದವರು. ತನುಷಾ ಕುಂದರ್ ಅವರೇ, ದಯವಿಟ್ಟು ಬನ್ನಿ. ತನುಷರವರೇ, ಹಿಂದಿನ ಸುತ್ತಿನಲ್ಲಿ ಬಹಳ ಸುಂದರವಾಗಿ ನೀವು ಹಾಡಿದ್ರಿ, ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆ ಕೂಡ ಆಗಿದ್ರಿ. ಈ ಸುತ್ತಿಗೆ ನಿಮ್ಮ ತಯಾರಿ ಹೇಗಿದೆ? ತಯಾರಿ ಆದಷ್ಟು ಮಾಡಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಕಮಲದ ಮೊಗದೋಳು. ಕಮಲದ ಮೊಗದೋಳು ಎನ್ನುವ ಅದ್ಭುತವಾದ ಭಕ್ತಿಗೀತೆಯೊಂದಿಗೆ ಸಿದ್ಧರಾಗಿದ್ದಾರೆ ತನುಷಾ ಕುಂದರ್ ಅವರು. ಅವರ ಹಾಡನ್ನು ನಾವೆಲ್ಲರೂ ಕೇಳೋಣ. ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರಮುಗಿವೆ ಬಾಬಾ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ
ಕಮಲದ ಮುಗಿದೋಣೆ ಕಮಲದ ಕಣ್ಣೋಣೆ ಕಮಲವ ಕೈಯಲ್ಲಿ ಹಿಡಿದೋಣೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲು ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮುಗಿದೋಣೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಣೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಣೆ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮುಗದೋಣೆ ಕಮಲದ ಕಣ್ಣೋಣೆ ಕಮಲವ ಕೈಯಲ್ಲಿ ಹಿಡಿದೋಣೆ. ತನುಷರ್ ಅವರೇ, ಮಧುರವಾದ ಭಕ್ತಿಗೀತೆಯನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದೀರಿ, ಬಹಳ ಚೆನ್ನಾಗಿ ಹಾಡಿದ್ದೀರಿ. ಥ್ಯಾಂಕ್ ಯು ಸರ್. ನಮ್ಮ ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಯಶವಂತ್ ಸರ್. ತನುಷ, ಒಳ್ಳೆಯ ಸ್ವರ ಇರತಕ್ಕಂತಹ ಕಂಠ ನಿಮ್ದು. ಬಹಳಷ್ಟು ಸುಲಲಿತ ಹಾಡಿದ್ರಿ, ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ. ಮತ್ತೆ ನಿಮ್ಮ ಕಂಠದ ಪ್ರಮುಖ ಏನಪ್ಪ ಅಂದ್ರೆ ಇಂಪು, ಬಹಳಷ್ಟು ಇಂಪು. ಈ ಸವಿ ಜೇನಿನ ಹಾಗೆ ಬಹಳಷ್ಟು ಇಂಪಿನ ಕೂಡಿದೆ ನಿಮ್ಮ ಧ್ವನಿ. ಮತ್ತೆ ಹಾಡುವಂಥ ಶೈಲಿ ಎಲ್ಲದೂ ಬಹಳಷ್ಟು ಅದ್ಭುತವಾಗಿದೆ. ಆದರೆ ಈ ನಾವು ಭಕ್ತಿಗೀತೆಗಳು ಅಂದರೆ ಈ ಚಲನಚಿತ್ರದ ಭಕ್ತಿಗೀತೆಗಳು ಎನ್ನತಕ್ಕಂಥ ವಿಚಾರ ಅಲ್ಲ. ಕೀರ್ತನೆಗಳಿತ್ತು, ತತ್ವಗೀತೆಗಳಿತ್ತು, ಭಾವಗೀತೆಗಳಿತ್ತು, ಬೇಕಾದಷ್ಟಿತ್ತು. ಆದರೆ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತನುಷ? ಸ್ಟೋರಿ ಹೇಳ್ಬೇಕಾ? ಏನಾಗಿತ್ತಂದ್ರೆ ಚಿಕ್ಕವಳಿದ್ದಾಗ ಅದು ಲಿರಿಕ್ಸ್ ಇದೆಲ್ಲ ಪುಸ್ತಕ ಬರ್ತಿತ್ತು ನೋಡಿ, ಹಾಡಿದೆಲ್ಲ. ಅದ್ರಲ್ಲಿ ಭಕ್ತಿ ಗೀತೆಗಳಲ್ಲಿ ಸಾಂಗ್ ಇತ್ತು. ನನಗಿದು ತುಂಬಾ ಇಷ್ಟ, ಆಕ್ಚುಲಿ ತುಂಬಾ ಇಷ್ಟ. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದೆ. ಆದ್ರೆ ನಮಗೆ ನಮ್ ಜಾನರ್ ಇಷ್ಟ ಅಲ್ವಾ? ಎಲ್ಲರಿಗೂ ರೂಲ್ಸ್ ಅಷ್ಟೇ, ಒಂದೇ ರೂಲ್ಸು. ಓಕೆ, ನಾವು ಆ ರೂಲ್ಸಿನ ಗೀತೆಗಳನ್ನು ಹಾಡಲೇಬೇಕಾಗ್ತದೆ. ಓಕೆ, ಹಾಗಾಗಿ ನಿಮಗಿದು ಚಲನಚಿತ್ರದಲ್ಲಿ ಅಳವಡಿಸಿಕೊಂಡದ್ದು. ಯಾಕೆ ಅಳವಡಿಸ್ಕೊಂಡದ್ದು ಅಂದರೆ ಅಲ್ಲಿ ಚಲಿಸುವಂತಹ ಗತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಳವಡಿಸ್ಕೊಂಡದ್ದು. ಬಟ್ ಭಕ್ತಿ ಪ್ರಧಾನ ಅಂತಂದರೆ ದಾಸ ಸಾಹಿತ್ಯಗಳು ಅಲ್ವಾ? ಇನ್ನು ಹೀಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಗೀತೆಗಳನ್ನು ಬರೆದಿರ್ತಾರೆ. ಆಮೇಲೆ ಅದು ಹೇಳಿದ್ನಲ್ಲ, ಲಕ್ಷಾಂತರ ಗೀತೆಗಳಿತ್ತು. ಬಟ್ ಈ ಗೀತೆನ ಆಯ್ಕೆ ಮಾಡ್ಕೊಂಡ್ರೆ ಇರಲಿ, ನೆಕ್ಸ್ಟ್ ಟೈಮ್ ಹಾಗೆ ಮಾಡಬಾರ್ದು. ಯಾಕೆಂದರೆ ರೂಲ್ಸ್ ಎಲ್ಲರಿಗೂ ಒಂದೇ ಇರ್ತದೆ ತನುಷ. ಓಕೆ, ಬಟ್ ಸಿಂಗಿಂಗ್ ಬಂದರೆ ತುಂಬ ಚೆನ್ನಾಗಿ ಹಾಡ್ತೀರಿ. ಬಟ್ ಹೈ ರೇಂಜ್ ಬಗ್ಗೆ ಬಂದಾಗ ನೀವು ಸ್ವಲ್ಪ ಫಾಲ್ಸ್ ವಾಯ್ಸ್ ಅನ್ಕೊಂಡು ಹೋಗ್ತೀರಿ. ಅಲ್ಲಿ ಸ್ವಲ್ಪ ನಿಮಗೆ ಆ ಗಮಕಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಜಾಗೃತೆ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಓಕೆ, ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಮೇಡಮ್, ನೀವೇನು ಹೇಳ್ತೀರಿ? ನಮಸ್ತೆ ತನುಷ ಅವರೇ. ನಮಸ್ತೆ ಮ್ಯಾಮ್. ಸರ್ ಹೇಳಿದ್ರು ರೂಲ್ ಬಗ್ಗೆ, ಹಾಡು ಎಲ್ಲಿಂದ ಆಯ್ದಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇಷ್ಟ ಹೌದು, ಸ್ಟಿಲ್ ರೂಲ್ ಶುಡ್ ಗೋ ಬೈ ರೂಲ್ ಅಂತ. ಎನಿವೆ, ನಿಮ್ಮ ವಾಯ್ಸ್ ಇಟ್ಸ್ ಟೂ ಸ್ವೀಟ್. ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ. ಆ್ಯಂಡ್ ನ್ಯಾಚುರಲಿ ನಿಮ್ಮ ವಾಯ್ಸ್ ಏನು ಹೇಳೋದು, ಇಟ್ಸ್ ಮೋರ್ ಆನ್ ದಿ ಸೈಡ್ ಆಫ್ ವೆರಿ ಶಾರ್ಪ್ ವಾಯ್ಸ್ ಇದೆ ನಿಮ್ಮದು. ಅಂದರೆ ಹೈಯರ್ ರೇಂಜನ್ನು ತುಂಬ ಏನು ಹೇಳೋದು, ಹೈಯರ್ ರೇಂಜ್ ತುಂಬ ಇದೆ ನಿಮ್ಮದು. ಆ್ಯಂಡ್ ಇವಾಗ ಹಾಡಿದ ಹಾಡಲ್ಲಿ ಅಫ್ಕೋರ್ಸ್ ಹೈಯರ್ ಆಕ್ಟೇವ್, ಹೈಯರ್ ನೋಟ್ಸ್ ಹಿಟ್ ಮಾಡಲಿಕ್ಕಿತ್ತು. ವಿಚ್ ನೀವು ಅದನ್ನು ಈಸಿಲಿ ರೀಚ್ ಆಗ್ಬೋದು. ಬಟ್ ಸಮ್ವೇರ್ ನೀವು ಅದನ್ನು ಕನ್ಸ್ಟ್ರೈನ್ ಮಾಡ್ಕೊಳ್ತಿದ್ದಾಗೆ ಅನಿಸ್ತಿತ್ತು. ಅದರಿಂದ ಸ್ವಲ್ಪ ವಾಯ್ಸಲ್ಲಿ ಬ್ರೇಕ್ ಥರ ವಾಯ್ಸ್ ಒಂಥರ
ಥರ ಸೌಂಡ್ ಬರ್ತಾ ಇದೆ, ಅಂದರೆ ಒಂಥರ ಸಣ್ಣ ಇದು. ಅದರಿಂದ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನೀವು ನ್ಯಾಚುರಲ್ ಈಗ ಮಾತಾಡ್ತಿರುವಾಗಲೇ ನಿಮ್ಮ ವಾಯ್ಸ್ ತುಂಬ ಹೈಯರ್ ರೇಂಜಲ್ಲಿ ಇದ್ದಂಗೆ ಇದೆ ಆಲ್ರೆಡಿ. ಸೊ ಅದರಿಂದ ನಿಮಗೆ ಈಸಿಲಿ ಅದನ್ನು ಆ ನೋಟ್ಸನ್ನು ಹಿಟ್ ಮಾಡ್ಬೋದು. ಅದರಿಂದ ತುಂಬ ಕನ್ಸ್ಟ್ರೈನ್ ಮಾಡ್ಕೊಂಡು ಹಾಡಬೇಡಿ, ಆರಾಮ್ಸೆ ಓಪನ್ ಆಗಿ ಹಾಡಲಿಕ್ಕೆ ಅಭ್ಯಾಸದಲ್ಲಿ, ನಾನು ಹೇಳ್ತಾ ಇದ್ದೆ ಅಭ್ಯಾಸದಲ್ಲೇ ನೀವು ಆ ಥರ ಮಾಡಿ. ಬಿಕಾಸ್ ಆನ್ ಸ್ಟೇಜ್ ಸಡನ್ನಾಗಿ ಮಾಡಿ ಆಗೋದಿಲ್ಲ. ಬಿಕಾಸ್ ಆನ್ ಸ್ಟೇಜ್ ನೀವು ಕನ್ಸ್ಟ್ರೈನ್ ಮಾಡುತ್ತಿರದೆ ಅದಕ್ಕೆ ತಪ್ಪಾಗಿ ಏನೋ ಬೇರೆ ಬರಬಾರ್ದು ಅಂತ ಹೇಳಿ. ಸೊ ನೀವು ಅಭ್ಯಾಸ ಮಾಡುವಾಗಲೇ ಹೈಯರ್ ನೋಟ್ಸನ್ನು ನೀಟಾಗಿ ಓಪನ್ ವಾಯ್ಸಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ತನುಷ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ತನುಶ್ರೀ ಅವರೇ, ನಿಮ್ಮದು ಇಂಪಾದ ಸ್ವರ, ನೀವು ಮಾತನಾಡುವಾಗಲೂ ಕೂಡ ಹಾಡಿದ ಆಗಿರ್ತದೆ. ಬಹುಶಃ ಸಂಗೀತ ಕ್ಷೇತ್ರದಲ್ಲಿ ನೀವು ಉತ್ತಮ ಸಾಧನೆ ಮಾಡುವಂತಾಗ್ಲಿ ಅಂತ ಹಾರೈಸ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಂಗೆ ಒಂದು ಡೌಟ್ ಇತ್ತು ಸರ್. ಹೇಳಿ ಸರ್. ತನುಷ ಒಮ್ಮೆ ಯಾವ್ದಾದ್ರು ಸ್ವಲ್ಪ ಜೋರ ಬೈಲಿ ನೋಡುವ ಒಂಚೂರು. ನಾನಾ? ಹೌದು. ಅಂದ್ರೆ ಬೈಯುವಾಗ ಎಷ್ಟು ಸ್ವರ ಜೋರ್ ಬರ್ತದೆ? ಹೌದು ಹೌದು. ಯಾವ ನಮೂನೆ ಇರ್ತದೆ ಅಂತ ಸರ್ ನೀವೊಂದು ಸಿಚುವೇಶನ್ ಕೊಡಿ, ನಾನು ಅದಕ್ಕೆ ಬೈತೀರಾ ಮರಿ? ಹಾ. ಓಕೆ ಸರ್, ನನ್ಗೊಂದು ಬೈಲಿಕ್ಕೆ ಹೇಳ್ಬೇಡಿ ಸರ್. ಓಕೆ. ನಿಮ್ಮ ಸ್ಟಡೀಸ್ ಅಲ್ಲಿ ನಿಮ್ಮ ವಿರೋಧಿ, ಓಕೆ ಓಕೆ, ನಮ್ಗೆಲ್ರೂ ಕೂಡ ವಿರೋಧಿ ಉಂಟೆ, ಹ್ಮ್. ಆಯ್ತಾ? ನೀವು ನೋಡ್ತಾ ಇರುವಾಗೆ ನಿಮ್ಗೇನೋ ಉಪದ್ರ ಮಾಡಿರು, ಆಗ ಸಡನ್ ಹೇಗೆ ಬೈತೀರಿ ಅವರಿಗೆ? ಇವ್ರೆ ಅಂತ ಅನ್ಕೊಂಡು, ಲೈಕ್ ಅವ್ರೆ ಅಂತ ಅನ್ಕೊಂಡು, ಲೈಕ್ ಒಬ್ರಾದ್ರೂ ಬೇಕಲ್ಲ ಇಮ್ಯಾಜಿನ್ ಬೇಕು ಬೇಕು ಖಂಡಿತವಾಗಿಯೂ. ಆದ್ರೆ ಸರ್ ಪಾಪ ಆಯ್ತಾ? ಸರ್ ಪಾಪನೇ. ಅಲ್ಲ ನೀನ್ ಯಾಕೆ ಮಾರ ನನಗೆ ತೊಂದರೆ ಕೊಡ್ತಿ? ನಾನ್ ಎಂತ ಮಾಡಿದೆ ನಿನ್ಗೆಲ್ಲ? ನಿಂಗೀಗ ಎಂತ ಬೇಕು? ಪೆನ್ ಬೇಕಾ? ನಿನ್ ಹತ್ರ ಉಂಟು. ಪುಸ್ತಕ ಬೇಕಾ? ನಿನ್ ಹತ್ರ ಉಂಟು. ಮತ್ ಯಾಕೆ ನನ್ನ ಹತ್ರ ಬರ್ತಿ? ಇದೀಗ ಬೈದದ್ದ ಹಾಡಿದ್ದ? ಅಯ್ಯೋ, ಇದು ಹೀಗೆ ಬೈದ್ರೆ ಯಾರು ನಾಯಿ ಸಾವು ಹೊಡುದಿಲ್ಲ. ನಾನು ಹೀಗೆ ಬೈಯೋದು. ಸುಮ್ಮನೆ ತಮಾಷೆ ಆಯ್ತಾ? ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಸುಕೇಶ್ ರವರು. ಸುಕೇಶ್ ರವರೇ, ದಯವಿಟ್ಟು ಬನ್ನಿ. ಸುಕೇಶ್ ರವರೇ, ಇದು ಸುಗಮ ಸ್ವರ ಸಾಗರ ಸುತ್ತು. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಭಕ್ತಿಗೀತೆ. ಭಕ್ತಿಗೀತೆ. ಯಾವ ಭಕ್ತಿಗೀತೆ? ಕಾನನವಾಸ. ಕಾನನವಾಸ ಎನ್ನುವ ಭಕ್ತಿಗೀತೆಯೊಂದಿಗೆ ಸುಕೇಶ್ ರವರು ಸಿದ್ಧರಾಗಿದ್ದಾರೆ. ಹಾಡನ್ನು ಕೇಳಲಿಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ. ಸುಕೇಶ್ ರವರೇ, ಹಾಡಿ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ, ಕಾಲಿನ ಬಳಿನ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶದಿಂಪಾದ ನಾ ಕಂಡೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶರಿಂಪಾದ ನಾ ಕಂಡೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ. ನಿರುಪಮ ಭಾಗ್ಯ ನಿರ್ಮಲ ದರ್ಶನ,
ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರ್ಣಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ ಕಾಲಿನ ಬಳಿನ ಬಂದೆ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನ ವಾಸ ಕಲಿಯುಗ ವರದ ಕಾನನ ವಾಸ ಕಲಿಯುಗ ವರದ. ಒಂದು ಬಹಳ ಪ್ರಸಿದ್ಧವಾದ ಭಕ್ತಿಗೀತೆಯನ್ನು ನಿರಾಯಸವಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ನಿಮಗೆ ಏನನ್ನಿಸ್ತದೆ? ಸರ್ ಅವರು ಹೇಳಿಯಾ? ಸರ್ ಯಶವಂತ್ ಸರ್ ನೀವೇ ಹೇಳ್ಬೇಕಂತೆ. ಬಹಳ ಪ್ರಸಿದ್ಧವಾದಂಥ ಗೀತೆ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ ಸುಖೇಶ್ ಅವರೇ. ಬಹಳ ಭಾವಪರಶರಾಗಿ, ಬಹಳಷ್ಟು ಸುಲಲಿತವಾಗಿ, ನಿರರ್ಗಳವಾಗಿ, ಯಾವುದೇ ರೀತಿಯ ಆತಂಕಗಳು ಇಲ್ಲದ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ. ಚೂರು ನಗುಮುಖ ಅಂತ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅವರೇ. ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಮೇಡಮ್ ನೀವೇನು ಹೇಳ್ತೀರಿ? ಸುಖೇಶ್ ಅವರೇ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಇನ್ವಾಲ್ವ್ ಆಗಿ ಅನುಭವಿಸ್ಕೊಂಡು ಹಾಡಿದ್ರಿ. ಏನು ನಂಗೆ ಇದು ಸರಿಯಾಗಿಲ್ಲ ಅದು ಸರಿಯಾಗಿಲ್ಲ ಅಂತ ಏನು ಹೇಳುವಂಥದ್ದೇನಿಲ್ಲ. ಏನನ್ನ ನೀವು ಯಾವ ಹಾಡನ್ನ ಆಯ್ದುಕೊಂಡಿದ್ದೀರೋ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಆಲ್ ದಿ ಬೆಸ್ಟ್. ಓಕೆ ಮೇಡಮ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ಬರು ತೀರ್ಪುಗಾರರು ಬಹಳ ಸುಂದರವಾದ ಅನಿಸಿಕೆಯನ್ನು ಹೇಳಿದ್ದಾರೆ. ಬಹುಶಃ ನಿಮ್ಮ ಧೈರ್ಯ ಇನ್ನಷ್ಟು ಹೆಚ್ಚಾಯ್ತು ಅಂತ ಅನಿಸ್ತದೆ. ನಿಮ್ಮ ಸಂಗೀತ ಜೀವನ ಯಶಸ್ವಿ ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೆ ಸಿಗೋಣ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ.
ವಿರಾಮದ ನಂತರ ದೈಜಿವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತಿಗೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳುವಾಗಿ ನಮ್ಮೊಡನಿದ್ದಾರೆ ಶ್ರೀಜಾ ಕೋಟ್ಯಾನ್. ಶ್ರೀಜಾ ಕೋಟ್ಯಾನ್ ರವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಜಾರವರೇ, ಇಂದಿನ ಸುತ್ತಿನಲ್ಲಿ ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನೇರವಾಗಿ ನೀವು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ರಿ ಕೂಡ. ಈ ಒಂದು ಸುತ್ತಿನಲ್ಲಿ ಬಹಳಷ್ಟು ಪೈಪೋಟಿ ಇದೆ. ನಿಮ್ಮ ಸಿದ್ಧತೆಗಳು ಹೇಗಿವೆ? ನಂದು ಪ್ರಾಕ್ಟೀಸ್ ನಾನು ಮಾಡ್ಕೊಂಡಿದ್ದೇನೆ, ಮತ್ತೆ ಎಲ್ಲ ನನ್ನ ಹಾಡ್ ಮೇಲೆ ಬಿಟ್ಟದ್ದು ಹೀಗೆ ಹಾಡ್ತೇನೆ ಅಂತ. ಹೌದಾ? ಇವಾಗ ಯಾವ ಹಾಡನ್ನು ಹಾಡ್ತೀರಿ? ನಾನು ಭಾವಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಯಾಕೋ ಕಾಣೆ ರುದ್ರವೀಣೆ ಅನ್ನುವಂಥದ್ದು ದಾರಾ ಬೇಂದ್ರೆ ಅವರು ಬರೆದಂತ ಒಂದು ಪದ್ಯ. ಯಾಕೋ ಕಾಣೆ ರುದ್ರವೀಣೆ ಎನ್ನುವ ಭಾವಗೀತೆಯನ್ನು ಶ್ರೀಜಾರ್ ಅವರು ಇದೀಗ ನಮ್ಗಾಗಿ ಹಾಡ್ತಾರೆ. ನಾವೆಲ್ಲರೂ ಕೇಳೋಣ. ರುದ್ರವೀಣೆ ಮಿಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಜೀವದಾಣೆಯಂತೆ ತಾನೇ ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು. ಬಸಿರೊಳೊರಿಯುತ್ತಿದೆ, ಬೆಟ್ಟದೆದೆಯು ಬೆರೆಯುತ್ತಿದೆ, ನೀರು ಮೀರಿ ಹರಿಯುತ್ತಿದೆ ಕೆಂಪು ನೆಲದಲ್ಲಿ, ನೆಲದ ಬಸಿರೊಳೊರಿಯುತ್ತಿದೆ, ಬೆಟ್ಟದೆದೆಯು ಬೆರೆಯುತ್ತಿದೆ, ನೀರು ಮೀರಿ ಹರಿಯುತ್ತಿದೆ ಕೆಂಪು ನೆಲದಲ್ಲಿ, ಧರ್ಮಾಸನ ಹೊರಳುತ್ತಿದೆ, ಸಿಂಹಾಸನ ಉರುಳುತ್ತಿದೆ, ಧರ್ಮಾಸನ ಹೊರಳುತ್ತಿದೆ, ಸಿಂಹಾಸನ ಉರುಳುತ್ತಿದೆ, ಜಾತಿ ಪಂಥ ತೆರಳುತ್ತಿವೆ ಮನದ ಮರೆಯಲಿ, ಜಾತಿ ಪಂಥ ತೆರಳುತ್ತಿವೆ ಮನದ ಮರೆಯಲಿ, ಗಂಡು ಹೆಣ್ಣು ಕೆರಳುತ್ತಿವೆ, ಬೆನಿತಿನು ತನ್ನರಳುತ್ತಿವೆ, ಸಾಯಲಾರದರಳುತ್ತಿವೆ ಬರುವ ಹಗಲಲ್ಲಿ, ಗಂಡು ಹೆಣ್ಣು ಕೆರಳುತ್ತಿವೆ, ಬೆನಿತಿನು ತನ್ನರಳು
ಶ್ರೀಜಾರ್ ಅವರೇ, ಬಹಳ ಇಂಪಾದ ಸ್ವರ ನಿಮ್ಮದು, ಅಷ್ಟೇ ಇಂಪಾಗಿ ಹಾಡಿದ್ದೀರಿ ಕೂಡ. ಥ್ಯಾಂಕ್ ಯು. ನೀವು ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಿ? ಸೆಕೆಂಡ್ PU. ಸೆಕೆಂಡ್ PUC ಕಲಿತಾ ಇದ್ದೀರಿ. ಬಹಳ ಚೆನ್ನಾಗಿ ಹಾಡಿದ್ದೀರಿ. ಯಶವಂತ್ ಸರ್, ಇವರ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಶ್ರೀಜಾ ಸರ್, ತುಂಬಾ ಒಳ್ಳೆ ಧ್ವನಿಮ ನಿಮ್ದು. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನೀವು ಹಾಡುವಾಗ ಕೆಲವೊಂದು ಸಾಲುಗಳಲ್ಲಿ BR ಛಾಯಮ್ಮ ಹಾಡಿದಂತಹ ಒಂದಷ್ಟು ಛಾಯೆಗಳು ಕಾಣ್ತಾ ಇತ್ತು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಕೇಳ್ತಾರೆ. ಮತ್ತೆ ನಿಮ್ಗೆ ಯಾವ ರೇಂಜ್ ಪ್ರಾಬ್ಲಮ್ ಇಲ್ಲ. ದೈವದತ್ತವಾಗಿ ಆ ಒಂದು ಗಿಫ್ಟ್ ನಿಮ್ಮ ಹತ್ರ ಇದೆ. ಏನ್ ಮಾಡ್ಬೇಕು ಅಂದ್ರೆ ಬಹುಶಃ ಶಾಸ್ತ್ರೀಯ ಸಂಗೀತದ ಕೊರತೆ ಏನೋ ಇರಬೇಕು. ಪಾಪ ನೀವು ತುಂಬಾ ಪ್ರಯತ್ನ ಮಾಡಿ ಹಾಡ್ತೀರಿ, ಅದು ನಿಮಗೆ ಗೊತ್ತಿಲ್ಲದ ಹಾಗೆ ಅದು ಆ ಶ್ರುತಿಗಳು ಜಾರಿ 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 ಹೋಗ್ತಾ ಇದೆ. ಈಗ ಇಡೀ ಚರಣವೇ ಹಾಗೆ ಬಂತು, ಆದ್ರೆ ಮತ್ತೆ ನೀವು ಪಲ್ಲವಿಗೆ ಬರುವಾಗ ಮತ್ತೆ ಸರಿಯಾಗಿಬಿಡ್ತು. ಹಾಗಾಗಿ ಅದ್ರ ಬಗ್ಗೆ ಒಂಚೂರು ನೋಡ್ಕೊಂಡ್ರೆ ಸೋ ಅಮೇಝಿಂಗ್ ಸಿಂಗಿಂಗ್ ನಿಮ್ದು. ಓಕೆ, ಮತ್ತೆ ನಿಮ್ಗೆ ತಾಳಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಶ್ರುತಿ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು. ಯಾಕೆಂದ್ರೆ ನೀವು ಸಂಗತಿಗಳನ್ನ ಮತ್ತೆ ಆ ಮುಕ್ತಾಯಗಳನ್ನ ಮತ್ತೆ ಫೀಲ್ ತುಂಬಾ ಚೆನ್ನಾಗಿ ಮಾಡ್ತೀರಿ. ಓಕೆ, ಆ ಶ್ರುತಿ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಶ್ರೀಜಾ. ಓಕೆ, ಥ್ಯಾಂಕ್ ಯು. ತುಂಬಾ ಒಳ್ಳೆ ಗೀತೆಗಳನ್ನು ಕೇಳಿಸಿದಕ್ಕಾಗಿ ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಮೇಡಮ್, ನಿಮ್ಮ ಅನಿಸಿಕೆ? ನಮಸ್ತೆ ಶ್ರೇಜಾ ಅವರೇ. ನಮಸ್ತೆ ಮ್ಯಾಮ್. ಸೇಮ್ ಸರ್ ಹೇಳಿದಾಗೆ ನಿಮ್ಮ ಹಾಡು ತುಂಬ, ನಿಮ್ಮ ಸ್ವರ ಇಂಪಾಗಿದೆ, ನಿಮ್ಮ ಹಾಡು ಕೂಡ ಚೆನ್ನಾಗಿದೆ, ತಾಳದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಶ್ರುತಿಯಲ್ಲಿ. ಸೊ ನಿಮಗೆ ನೀವು ಇಷ್ಟು ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಒಂದು ಹಾಡನ್ನು ಕಲಿತು ಅದನ್ನು ಪ್ರೆಸೆಂಟ್ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆದರೆ ಎಲ್ಲಿ ಶ್ರುತಿ ನಂದು ಆ ಕಡೆ ಈ ಕಡೆ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಲಿಕ್ಕೆ, ನಿಮ್ಮ ಹಾಡು ಇನ್ನೂ ಚೆನ್ನಾಗಾಗಲಿಕ್ಕೆ ಶಾಸ್ತ್ರೀಯ ಸಂಗೀತದ ಒಂದು ಏನು ಹೇಳೋದು ಅಸಿಸ್ಟೆನ್ಸ್ ಬೇಕು. ಅದನ್ನು ಒಂದು ಸ್ವಲ್ಪ ಅಧ್ಯಯನ ಮಾಡಿ ಸ್ವಲ್ಪ ಅದನ್ನು ಕಲೀರಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಆಲ್ರೆಡಿ ನೀವು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ ಅಲ್ವಾ. ಸೊ ನಿಮಗೆ ಈ ಶ್ರುತಿಯ ಕಡೆ ಒಂದು ಸ್ವಲ್ಪ ಧ್ಯಾನ ಕೊಟ್ಟರೆ ಇದ್ದೇ ಹಾಡು ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆನಾ? ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಶ್ರೀಜರ್ ಅವರೇ, ತೀರ್ಪುಗಾರರು ಬಹಳ ಒಳ್ಳೆ ಅನಿಸಿಕೆ ಕೊಟ್ಟಿದ್ದಾರೆ. ಬಹುಶಃ ಅದ್ಭುತವಾದ ಸ್ವರ ನಿಮ್ದು. ಎಲ್ಲಿಯಾದ್ರೂ ಸ್ವಲ್ಪ ಸಂಗೀತವನ್ನು ಕಲ್ತ್ರೆ ನೀವು ಮೇರು ಮಟ್ಟದ ಗಾಯಕಿ ಆಗ್ತೀರಿ ಅನ್ನೋದು ಅವರ ಅಭಿಪ್ರಾಯ ಕೂಡ. ಬಹುಶಃ ನಿಮ್ಮ ಸಂಗೀತ ಜೀವನ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ದೈಜಿ ವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತಿನ ಕೊನೆಯ ಸಂಚಿಕೆಯ ಕೊನೆಯ ಸ್ಪರ್ಧಿ ನಮ್ಮೊಡನೆ ಇದ್ದಾರೆ ಮೋಹಿತ್ ಭಟ್. ಮೋಹಿತ್ ಭಟ್ ರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಮೋಹಿತ್ ರವರೇ, ಸುಗಮ ಸ್ವರಸಾಗರ ಸುತ್ತಿನ ಕೊನೆಯ ಸ್ಪರ್ಧಿ ನೀವು. ಬಹುಶಃ ನಿಮಗಿಂತ ಮೊದಲು 29 ಮಂದಿ ಸ್ಪರ್ಧಿಗಳು ಹಾಡಿದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ? ಸ್ವಲ್ಪ ನರ್ವಸ್ ಆಗ್ತಾ ಉಂಟು, ಯಾಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಲಿಲ್ಲ. ಯಾಕೆ ನರ್ವಸ್ ಆಗೋದು? ನೀವು ಕೂಡ ಒಳ್ಳೆ ಗಾಯಕರಲ್ವಾ, ನೀವು ಕೂಡ ಒಳ್ಳೇದು ಹಾಡ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಈಗ ಹಾಡಿ, ನಿಮ್ಮ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾವ ಹಾಡನ್ನು ಹಾಡ್ತೀರಿ? ಎದೆ ತುಂಬಿ ಹಾಡಿದ್ದೇನೆ. ಎದೆ ತುಂಬಿ ಹಾಡಿದನು ಎನ್ನುವ ಅದ್ಭುತವಾದ ಗೀತೆಯೊಂದಿಗೆ ಮೋಹಿತ್ ರವರು ಸಿದ್ಧರಾಗಿದ್ದಾರೆ. ಕೇಳಲಿಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ. ಮೋಹಿತ್ ರವರೇ, ಹಾಡನ್ನು ಪ್ರಾರಂಭಿಸಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ. ಇಂದು ನಾ ಹಾಡಿದರು
ಎಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಮೋಹಿತ್ರವ್ರೆ, ನಿಮ್ಮ ಕಂಠಸಿರಿ ಅದ್ಭುತವಾಗಿದೆ, ಅಷ್ಟೇ ಸುಂದರವಾಗಿ ಹಾಡಿದ್ದೀರಿ ಕೂಡ. ನಿಮ್ಮ ಈ ಹಾಡು ನಮ್ಮ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳೋಣ. ಶ್ರಾವ್ಯ ಮೇಡಮ್, ಏನ್ ಹೇಳ್ತೀರಿ? ಮೋಹಿತ್ ಅವರೇ ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿ ಹಾಡ್ತೀರಾ, ಹಾಗೆ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಏನ್ ಹೇಳೋದು, ಸ್ಮೂತ್ಲಿ ಟ್ರಾವೆಲ್ ಮಾಡ್ಬಿಡ್ತದೆ ಈ ಸ್ವರಗಳ ನಡುವೆ, ಆ ರೀತಿ ಇದೆ. ಅಂದ್ರೆ ಸ್ವರ ಹಾಗಿದೆ ಹೇಳೋದು, ನೀವು ಆ ಥರ ಟ್ರಾವೆಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ. ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಹೌದು ಹೌದು. ಸೊ ಎಫರ್ಟ್ಲೆಸ್ಲಿ ನೀವು ಹಾಡ್ದಾಗ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಹಾಡ್ತೀರಾ. ಬಟ್ ಇನ್ನೂ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಭಾವ ಆ್ಯಡ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕೇಳಿಸ್ತದೆ. ಆಮೇಲೆ ಇನ್ನೊಂದೇನು ಹೇಳಿದ್ರೆ, ಈ ಸಂಗತಿಗಳು ಬರ್ತಾವಲ್ವಾ ಈಗ ಹಾಡಿನಲ್ಲಿ, ಒಂದ್ಸಲ ಹಾಡಿ ಇನ್ನೊಂದ್ಸಲ ಅದೇ ಲೈನ್ ಹಾಡುವಾಗ ಈ ಒಂದು ಬೇರೆ ರೀತಿಯಲ್ಲಿ ಸಂಗತಿಗಳು ಗೊತ್ತಾಯ್ತಲ್ವ. ಸೊ ಅದನ್ನು ಹಾಡುವಾಗ ಸಾಹಿತ್ಯದಲ್ಲಿ ಚೇಂಜಸ್ ಅನ್ಸ್ಬಾರ್ದು, ಗೊತ್ತಾಯ್ತಾ? ಅಂದ್ರೆ ಇವಾಗ ನಾನು ಅಂಬಲ್ಲಿ ನಾನು ಅಂತ ಬರುತ್ತೆ ಕೆಲವೊಮ್ಮೆ. ಅಂದ್ರೆ ದಟ್ ಇಸ್ ದೇರ್. ಅಂದ್ರೆ ಏನ್ ಹೇಳೋದು, ಸಂಗತಿಯಲ್ಲಿ ಈ ಶಾಸ್ತ್ರೀಯ ಸಂಗೀತ ಹಾಡುವಾಗ ಕೆಲವೊಮ್ಮೆ ಆಗುತ್ತೆ ಆ ಥರ, ಆಯ್ತಾ? ಅದನ್ನ ನಾವು ಸಾಹಿತ್ಯವನ್ನ ನಾವು ನೀಟಾಗಿ ಅದನ್ನ ಹೇಳಬೇಕು. ಅಂದ್ರೆ ನಾನು ಅಂಬಲ್ಲಿ ನಾನು ಬರಬೇಕು. ಅದು ಸಂಗತಿಗಳು ಬಂದ ಕೂಡಲೇ ಅದ್ರ ಅರ್ಧ ಸ್ವರ ಅರ್ಧ ಅಷ್ಟೇ ಹೇಳೋದಲ್ಲ. ಸ್ವರ ಅಂದ್ರೆ ಈ ಹಾಡಿನ ಸ್ವರ ಹೇಳೋದಲ್ಲ, ನಾನು ಅಕ್ಷರ ಇದೆಯಲ್ವಾ, ನಾ ಅನ್ನೋದು ನ ಅಂತ ಆಗ್ಬಾರ್ದು ಅಷ್ಟೇ, ಆಯ್ತಾ? ಇದೇನು ದೊಡ್ಡದೊಂದು ಕರೆಕ್ಷನ್ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ. ಇದನ್ನ ನೀವು ಕಾನ್ಶಿಯಸ್ಲಿ ನೀವು ಅಭ್ಯಾಸ ಮಾಡಿದ್ರೆ ನೀಟಾಗಿ ಮಾಡ್ಲಿಕ್ಕಾಗತ್ತೆ. ಇದನ್ನೆಲ್ಲ ವೆರಿ ಲಿಟಲ್ ಥಿಂಗ್ಸ್ ಅಷ್ಟೇ. ಓವರ್ ಆಲ್ ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಎಫರ್ಟ್ಲೆಸ್ಲಿ ನೀವು ಅಂದ್ರೆ ಅಯ್ಯೋ ಇದು ಏನು ಅಂತ ಹೇಳುವ ಹಾಗೆ ಹಾಡಿದ್ದೀರಿ. ಬಟ್ ಎಸ್, ಭಾವ ತುಂಬ ಮುಖ್ಯ. ನೀವು ಎಷ್ಟು ಚೆನ್ನಾಗಿ ಹಾಡ್ತೀರೋ, ಎಷ್ಟು ನಿಮಗೆ ಸ್ಕಿಲ್ ಇದೆಯೋ ಹಾಡನ್ನು ಈ ರೀತಿಯಾಗಿ ಹಿಂಡಿ ಕೊಡಲಿಕ್ಕೆ ನಿಮಗೆ ಎಷ್ಟು ಸ್ಕಿಲ್ ಇದೆಯೋ ಹಾಗೇನೆ ಭಾವ ಕೂಡ ಮುಖ್ಯ. ಅದರಿಂದ ಒಂದು ಸ್ವಲ್ಪ ಇನ್ನೂ ಭಾವನೆ ಅನುಭವಿಸ್ಕೊಂಡು ಹಾಡಿ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ ಮೋಹಿತ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ. ಈ ಸಂಚಿಕೆಯ ಮೊದಲ ಗೀತೆ ಮತ್ತು ಅಂತ್ಯದ ಗೀತೆ ಎರಡು ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂತು. ಹೇಗೆ ಪ್ರೀತಿಯಿಂದ ಪ್ರಾರಂಭವಾಯಿತು ಹಾಗೆ ಪ್ರೀತಿಯಿಂದ ಕೊನೆಗೊಳ್ತಾ ಇದೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಧರ್ಮ ಮತ್ತು ಕರ್ಮ ನನಗೆ ಅಂತ. ಹಾಗಾಗಿ ಈ ಮೋಹಿತ್ ಅವ್ರ ಹಾಡುಗಾರಿಕೆ ಈ ಸ್ವರೂಪಕ್ಕಿದೆ. ಯಾಕೆಂದರೆ GS ಅವರು ಅದನ್ನೇ ಹೇಳಿದ್ದು, ಏನು ಬೇಕಾರಾಗಲಿ ನನ್ನ ಕೆಲಸ ನಾನು ಮಾಡ್ತೇನೆ. ಹಾಗೆ ಇಲ್ಲಿಯೂ ಕೂಡ ನಿಮ್ಮ ಮನೋಭಾವನೆ ಹಾಗೆ ಇತ್ತು. ನನ್ನ ಸಂಗೀತದ ಅಧ್ಯಯನವನ್ನು ಈ ರೀತಿಯಾಗಿ ಕರಗತ ಮಾಡಿಕೊಂಡು ಸಾಹಿತ್ಯಕ್ಕೆ ತೊಡಗಾಕದ ರೀತಿಯಲ್ಲಿ ಮಾತ್ರವಲ್ಲ, ಆ ಪೂರ್ಣ ಅಂಶಗಳೇನಿದೆ ಅದೆಲ್ಲನೂ ಒಟ್ಟುಗೂಡಿಸುವುದು ನನ್ನ ಕರ್ಮ, ಅಂದರೆ ಕೆಲಸ. ಹಾಗಾಗಿ ಅದನ್ನು ಸ್ವಚ್ಛಂದ ಹಾಡುವುದು ನನ್ನ ಧರ್ಮ ಅಂದ್ಕೊಂಡು ನೀವು ಹಾಡಿದಾಗಿತ್ತು ಮೋಹಿತ್. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ನಿಮ್ಮ ಕ್ವಾಲಿಟಿ, ನಿಮ್ಮ ಸಿಂಗಿಂಗ್ ಕ್ವಾಲಿಟಿ ಬಹಳಷ್ಟು ಪ್ರಬುದ್ಧವಾಗಿದೆ. ಹೀಗೆ ಕಾಪಾಡಿಕೊಳ್ಳಿ. ಯಾಕೆಂದರೆ ಏನೇ ಹಾಡಿ ಏನೇ ಮಾಡಿ ಅಥವಾ ಯಾವ ಶ್ರುತಿಯಲ್ಲಿ ಹಾಡಿ, ಬಟ್ ನಮ್ಮ ವೋಕಲ್ ಕಾರ್ಡಲ್ಲಿ ಇರ್ತಕ್ಕಂಥ ಆ ಇಂಪನ್ನು ಬಿಟ್ಕೊಡಬಾರ್ದು. ಆ ಇಂಪೆ ಸಂಗೀತದ ಮುಖ್ಯ ತಿರುಳು. ಓಕೆ, ಧನ್ಯವಾದಗಳು. ಒಳ್ಳೆ ಗೀತೆಯನ್ನು ಕೇಳಿಸಿದ್ರಿ. ಮತ್ತೊಮ್ಮೆ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಬಹಳ ದೊಡ್ಡ ಕೊಡುಗೆ ಏನಪ್ಪ ಅಂತಂದರೆ, ಸುಗಮ ಸಂಗೀತ ಅಂತಂದರೆ ಹೀಗೆ ಅಂದ್ಕೊಂಡು ಪ್ರಾರಂಭದಲ್ಲಿ ಕಾಳಿಂಗರಾಯರು ಅವರ ಕಾಲದಲ್ಲಿ ಒಂದಷ್ಟು ಅಂಶಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ರು. ತದನಂತರದಲ್ಲಿ ಬಂದವರೇ ಮೈಸೂರು ಅನಂತ ಸ್ವಾಮಿಯವರು. ಸುಗಮ ಸಂಗೀತ ಕ್ಷೇತ್ರ ಅವರ ಕಾಲದಲ್ಲಿ ಉನ್ನತ ಮಟ್ಟದಲ್ಲಿತ್ತು. ತದನಂತರದಲ್ಲಿ ಅದಕ್ಕೆ ಪೋಷಣೆಯನ್ನು ಮಾಡಿದಂಥವರು ಸಿ ಅಶ್ವಥ್ ಸರ್ ಅವರು. ಅವರ ಕಾಲದಲ್ಲಿ ಕೂಡ ಬಹಳ ಬೇರೂರಿಯಾಗಿ ಏನು ಆಳವಾದಂತಹ
ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಒಂದು ಅಕಾಡೆಮಿಗಳೆಲ್ಲ ಪ್ರಾರಂಭವಾಯಿತು. ತದನಂತರದಲ್ಲಿ ಘಟಾನುಘಟಿಗಳು ಅವರ ಕಾಲ ಅವಧಿ ಮುಗಿದ ನಂತರ ಈಗ ಅದು ಬಡವಾಗಿದೆ. ಆದರೆ ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಿಮ್ಮಂತಹ ಯುವಶಕ್ತಿಗಳ ಒಂದು ಒಂದು ಕರ್ಮ ಅಂತಲೇ ನಾನು ಹೇಳುತ್ತೇನೆ. ಅದನ್ನು ನಾವೆಲ್ಲರೂ ಕೂಡ ಕಾಪಾಡಬೇಕು. ಇದುವೇ ಉದ್ದೇಶ ಈ ಸುತ್ತಿನ ನಮ್ಮ ಡೈಜಿವರ್ಡ್ ಸ್ವರಸಾಗರದ ಸುಗಮ ಸಾಗರ. ಹಾಗಾಗಿ ನಾವಿಷ್ಟು ಹೊತ್ತು ಮಾತಾಡಿದ್ದು ಈ ಕೊನೆಯ ಒಂದೆರಡು ಅಕ್ಷರಗೋಸ್ಕರವಾಗಿ. ಹಾಗೆ ಇದೇ ರೀತಿಯಾಗಿ ಬೆಳೀಲಿ ಅಂತ ನಾವು ನಿಮಗೆ ಶುಭವನ್ನು ಹಾರೈಸ್ತೇವೆ. ಆಲ್ ದ ಬೆಸ್ಟ್ ಮೋಹಿತ್, ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಕೊನೆಯ ಹಾಡು ಈ ಒಂದು ಸ್ಪರ್ಧೆಗೆ ಪೂರಕವಾಗಿತ್ತು ಅಂತ ನನ್ನ ಅನಿಸಿಕೆ. ಮೋಹಿತ್ರವರೇ, ಬಹಳ ಸುಂದರವಾಗಿ ಹಾಡಿದ್ರಿ. ತೀರ್ಪುಗಾರರಿಗೆ ಕೂಡ ನಿಮ್ಮ ಹಾಡು ಇಷ್ಟವಾಗಿದೆ. ನಿಮ್ಮ ಸ್ವರವು ಮೇರು ಮಟ್ಟದಲ್ಲಿದೆ. ನಿಮಗೆ ಯಶಸ್ಸಾಗಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ಎಲ್ಲ 5 ಹಾಡುಗಾರರು ತಮ್ಮ ಪ್ರದರ್ಶನ ನೀಡಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಈಗ 5 ಜನರನ್ನು ವೇದಿಕೆ ಕರೀತಾ ಇದ್ದೇನೆ. ಮುಂದಿನ ತೀರ್ಮಾನಕ್ಕಾಗಿ ಯಶವಂತ್ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಯಶವಂತ್ ಸರ್ ಮತ್ತು ಶ್ರಾವ್ಯ ಮೇಡಮ್ ರವರೇ, ಎಲ್ಲ ಗಾಯಕರು ಬಹಳ ಉತ್ತಮವಾಗಿ ಹಾಡಿದ್ದಾರೆ. ನಿಮಗೆ ಬಹಳ ಕಷ್ಟ ಇನ್ನೂ ಜಾಸ್ತಿ ಆಗಿದೆ. ಈ ಹಂತದಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ಮತ್ತು ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರಂತ ನೀವೀಗ ಹೇಳಿಕೊಡ್ಬೇಕಾಗಿದೆ. ಬಹುಶಃ ನಮ್ಮ ತೀರ್ಪುಗಾರರು ಅತ್ಯಂತ ಕಠಿಣ ಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಅನಿಸಿಕೆಗೆ ಕಾಯ್ತಾ ಇದ್ದೇವೆ ಸರ್. ಹಿಂದಿನ ಸಂಚಿಕೆಗೆ ಹಾಗೆ ಸರ್, ಇಲ್ಲಿಯೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು. ಯಾಕೆ ಸಂದಿಗ್ಧ ಪರಿಸ್ಥಿತಿ ಬಂತು ಅಂದರೆ, ಪ್ರತಿಯೊಬ್ಬರು ಕೂಡ ಒಂದು ಅದ್ಭುತ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡ್ರು, ಅಷ್ಟೇ ಸ್ವಚ್ಛಂದವಾಗಿ ಹಾಡಿದ್ರು. ಅಲ್ಲಿ ನಾವು ಯಾರನ್ನ ವೇಟಿಂಗಲ್ಲಿ ಇಡಬೇಕು ಎನ್ನುವುದೇ ನಮಗೊಂದು ದೊಡ್ಡ ಸವಾಲಾಯಿತು. ಆದರೂ ನಿಯಮವನ್ನು ಆಧರಿಸಿಕೊಂಡು ಅದನ್ನು ಉಲ್ಲಂಘನೆ ಮಾಡಲಿಕ್ಕಾಗೋದಿಲ್ಲ. ಆ ಒಂದು ಉದ್ದೇಶದಿಂದ ಸ್ವಲ್ಪ ಅಂಕಗಳು ಕಡಿಮೆ ಇದ್ದವರನ್ನು ನಾವು ವೇಟಿಂಗ್ ಲಿಸ್ಟಲ್ಲಿ ಇಟ್ಟು ಇನ್ನು 3 ಜನರನ್ನು ನೇರವಾಗಿ ನಾವು ಮುಂದಿನ ಸುತ್ತಿಗೆ ಆಯ್ಕೆ ಮಾಡ್ತೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ರಿಸಲ್ಟು ಕೂಡ ಬರಲಿಕ್ಕಿದೆ. ಅಷ್ಟು ಹೊತ್ತು ಎಲ್ಲ ವೇಟಿಂಗ್ ಲಿಸ್ಟ್ ಇದ್ದವರು ಕಾಯಬೇಕಾಗ್ತದೆ. ಇದೀಗ ಮೋಹಿತ್ 2ನೇ ರೌಂಡ್ ಬಂದಾಗಿದೆ, ಎಲ್ಲದು ಹಾಡಿಯಾಗಿದೆ. ಮುಂದಿನ ರೌಂಡಿಗೆ ಹೋಗ್ಲಿಕ್ಕಾಗ್ತದ ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇರ್ತೇನೆ ಅಂತ ಅನಿಸ್ತದ ನಿಮ್ಮ ಮನೋಭಾವನೆ? ಗೊತ್ತಿಲ್ಲ ಏನಾಗ್ಬೋದಂತ. ಅಂದ್ರೆ ಬೇರೆಯವರು, ಬೇರೆ ಸ್ಪರ್ಧಿಗಳು ಸಹ ಹೇಗೆ ಹಾಡಿದಾರಂತ ನಾನು ಕೇಳಿಲ್ಲ. ಹಾಗೆ ಅವ್ರಿಗಿಂತ ಒಳ್ಳೆ ಹಾಡಿದ್ರೆ ಹೋಗ್ಬೋದು ಅಂತ. ಹಾಗಾದ್ರೆ ಆತ್ಮವಿಶ್ವಾಸ ಇಲ್ಲ? ಸ್ವಲ್ಪ ಇಲ್ಲ ಅಷ್ಟೇ. ನೋಡುವ. ನೆಕ್ಸ್ಟ್ ಸುಕೇಶ್ ಸರ್. ಹೇಗನ್ನಿಸ್ತಾ ನಿಮ್ಮ ಅನುಭವ? ಓಕೆ. ತನುಷ ಸರ್. ನಿಮ್ಮ ಕಮಲದ ಮೊಗದೊಳೆ ಉಲ್ಟಾ ಹೊಡಿತು. ಓಕೆ, ಕಾದ್ ನೋಡೋಣ. ಹಾಗೆ ಶ್ರೀಜಾ? ಸರ್, ಗೊತ್ತಿಲ್ಲ, ಸ್ವಲ್ಪ ಶ್ರುತಿ ಆಚೆ ಚಾದಿದ್ರಿಂದ ಮತ್ತೆ ಥ್ರೋಟ್ ಸಹ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಶ್ರುತಿ ಎಲ್ಲ ಕಡಿಮೆ ಮಾಡಿದ್ದೆ. ಅದು ಆಕ್ಚುಲಿ ಸಿ ಶಾರ್ಪ್ ಅಲ್ಲಿ ಹಾಡ್ತಿದ್ದದ್ದು ನಾನು. 2 ಸ್ಕೇಲ್ ಕಡಿಮೆ ಮಾಡಿದೆ, ಅದು ಸಿ ಶಾರ್ಪ್ಗೆ ಹೋಯ್ತಾ ಅಂತ. ಇರ್ಲಿ ನೋಡೋಣ. ಸ್ನೇಹಿತ್? ಚೆನ್ನಾಗಿ ಹಾಡಿದೇನಂತ ಭಾವಿಸ್ತಿದ್ದೇನೆ. ಇನ್ನು ರಿಸಲ್ಟ್ ನೋಡೋ ಗೊತ್ತಾಗುತ್ತೆ. ಓಕೆ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳುತ್ತೆ. ನೇರವಾಗಿ ಏನಿಲ್ಲ, ಸ್ವಲ್ಪ ಹೊತ್ತು ಕಾದು ನೋಡ್ಬೇಕಷ್ಟೆ. ನಾವು ಆಗ್ಲೇ ಹೇಳಿದ್ದಲ್ಲ, ನಮ್ಮ ರೂಲ್ಸ್ ಹೀಗೆ ಇದೆ. 2 ಜನವನ್ನು ನಾವು ವೇಟಿಂಗಲ್ಲಿ ಇಡಲೇಬೇಕಾಗ್ತದೆ. ಅತ್ಯಂತ ಕಡಿಮೆ ಅಂಕಗಳು ಯಾರಿಗೆ ಬಂದಿದೆಯೋ ಅವರು ವೇಟಿಂಗ್ ಲಿಸ್ಟ್ ಇಡ್ತಾರೆ. ಮತ್ತೆ ನಾವು ಅವ್ರಿಗೆ ಹೇಗೆ ಮಾಡೋದು, ಮುಂದಿನ ಏನು ಕ್ರಮ ಇದೆ ಅದನ್ನು ಕೈಗೊಳ್ತೇವೆ. ಇದೀಗ ವೇಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂತಹ ಮೊದಲ ಸ್ಪರ್ಧಿ ಶ್ರೀಜಾ ಮತ್ತೆ ಸುಕೇಶ್. ಇವರ ಒಂದು ಹಾಡುಗಾರಿಕೆ ಮಾನದಂಡವನ್ನು ಆಧರಿಸಿ ಸದ್ಯದ ಮಟ್ಟಿಗೆ ಮಾತ್ರ ಅವರನ್ನ ವೇಟಿಂಗ್ ಲಿಸ್ಟ್ ಇಟ್ಟಿದ್ದೇವೆ. ಇನ್ನು ಉಳಿದಂತಹ ಸ್ನೇಹಿತ್, ತನುಷಾ ಹಾಗೂ ಮೋಹಿತ್ ಭಟ್ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ 5 ಜನರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಬಹುಶಃ 3 ಜನ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. 2 ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಿ. ವೇಟಿಂಗ್ ಲಿಸ್ಟ್ನ ರಿಸಲ್ಟ್ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಬರಲಿಕ್ಕಿದೆ. ನಿಮ್ಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು.
ಹಾಗೆ ಈ ಒಂದು ಸಂಚಿಕೆಯಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ಯಶವಂತ್ ಅಂಜಿ ಸರ್ ಮತ್ತು ಶ್ರಾವ್ಯ ಬಾಸ್ರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಗಮ ಸ್ವರ ಸಾಗರದ ಈ ಸುತ್ತು ಇಲ್ಲಿಗೆ ಮುಗಿದಿದೆ. 30 ಜನ ಹಾಡುಗಾರರು ಬಹಳಷ್ಟು ಚೆನ್ನಾಗಿ ಹಾಡಿದ್ದಾರೆ. ಕೆಲವರು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ, ಇನ್ನು ಕೆಲವರು ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಈಗ ಮುಂದಿನ ಸುತ್ತಿಗೆ ಆಯ್ಕೆಯಾದ 20 ಜನ ಸ್ಪರ್ಧಾಳುಗಳು ಯಾರು, ಈ ಬಗ್ಗೆ ವಿವರವನ್ನು ನೀಡಿದ್ದಾರೆ ನಮ್ಮ ಮಹಾಗುರುಗಳಾದ ಯಶವಂತ್ ಎಂಜಿ ಅವರು. ಈಗಾಗಲೇ ನಮ್ಮ ವೇದಿಕೆಯಲ್ಲಿ 30 ಜನ ಸ್ಪರ್ಧಿಗಳು ಬಹಳ ಅದ್ಭುತವಾದಂತಹ ಸುಗಮ ಸಂಗೀತದ ಎಲ್ಲ ಪ್ರಾಕಾರಗಳಲ್ಲೂ ಕೂಡ ಹಾಡಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಆದರೆ 12 ಜನ ಸ್ಪರ್ಧಿಗಳನ್ನು ನಾವು ವೇಟಿಂಗ್ ಲಿಸ್ಟ್ ಇಟ್ಟಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ, ಅವರು ಆ ಸಂಗೀತದ ಅಂಶಗಳಲ್ಲಿ ಸ್ವಲ್ಪ ಕೊರತೆ ಅವರಲ್ಲಿ ಕಂಡು ಬಂದದ್ದರಿಂದ ಅವರು ಹಿಮ್ಮುಖವಾಗಿ ಚಲಿಸ್ತಾರೆ. ಅಂದ್ರೆ ಅರ್ಥಾತ್ ಈ ಮುಂದಿನ ಸುತ್ತಿಗೆ ಅವರು ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ 10 ಜನವನ್ನ ನಾವು ಇಲ್ಲಿಂದ ಬೀಳ್ಕೊಡ್ಲೇಬೇಕಾಗ್ತದೆ. ಇನ್ನು ಉಳಿದಂತಹ 2 ಸ್ಪರ್ಧಿಗಳನ್ನ ಮುಂದಿನ ಹಂತಕ್ಕೆ ನಾನು ಹಾಗೂ ಶ್ರಾವ್ಯ ಬಾಸ್ರಿ ಇರುವರು ಕೂಡ ಅದನ್ನು ತೂಕ ಹಾಕಿ ಹೊರೆ ಹಾಕಿ ಅದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಎಲ್ಲ ಆಂಗಲಲ್ಲೂ ಕೂಡ ಅದನ್ನು ನಾವು ನೋಡಿಕೊಂಡು ಆ 2 ಸ್ಪರ್ಧಿಗಳನ್ನ ಮುಂದಿನ ಹಂತಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯ ಆಯ್ಕೆಯಾದಂತಹ ಹಾಡುಗಾರ್ತಿ ಸೌಮ್ಯ ಜೈನ್, 2ನೇಯವರು ಸುಖೇಶ್ ಪಾಣಾರ. ಈವರೆಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಮುಂದಿನ ಹಂತಕ್ಕೆ ಆಯ್ಕೆ ಆಗದಂತಹ ಎಲ್ಲ ಸ್ಪರ್ಧಿಗಳಿಗೂ ಮುಂದಿನ ನಮ್ಮ ಡೈಜಿ ವರ್ಡ್ ಏನು ಸ್ವರಸಾಗರ ನಡೀತದೆ ಅದಕ್ಕೆ ಅವ್ರನ್ನ ಮತ್ತೊಮ್ಮೆ ಸುಸ್ವಾಗತಿಸಿದೊಂದಿಗೆ ಅವರಿಗೆ ಶುಭವಾಗಲಿ, ಸಂಗೀತ ಪಯಣ ಒಳ್ಳೆದಾಗ್ಲಿ, ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅಂತ ಶುಭನ ಹಾರೈಸ್ತೇನೆ. ಆತ್ಮೀಯ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತು ಇಲ್ಲಿಗೆ ಮುಗಿದಿದೆ. ಈ ಒಂದು ಸ್ಪರ್ಧೆಯಲ್ಲಿ 20 ಮಂದಿ ಸ್ಪರ್ಧಾಳುಗಳು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ಮುಂದೆ ಇನ್ನೊಂದು ಹೊಸ ಸುತ್ತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ಯಶವಂತ್ ಸರ್ ಮತ್ತು ಶ್ರಾವ್ಯ ಬಾಸ್ರಿ ಅವರಿಗೆ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮೊಡನೆ ಪ್ರಾಯೋಜಕರಾಗಿ ಸಹಕರಿಸಿದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರಿಗೂ ಧನ್ಯವಾದಗಳು. ಹಾಗೆ ನಮ್ಮೊಡನೆ ಪ್ರಾಯೋಜಕರಾಗಿ ಸಹಕರಿಸಿದ ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್ ಮತ್ತು ಆಭರಣ ಜ್ಯುವೆಲರ್ಸ್ ಇವರಿಗೂ ಕೂಡ ಧನ್ಯವಾದಗಳು. ಇದು ಈ ವಾರದ ಸಂಚಿಕೆ. ನಿರಂತರ ಸುದ್ದಿಗಾಗಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಸ್ವರಸಾಗರ